ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ಭಾರತದ ಭೂಬಳಕೆ ಮತ್ತು ಕೃಷಿ ಬಹು ಆಯ್ಕೆ ಪ್ರಶ್ನೆಗಳು. ಹೆಚ್ಚು ಹುಲ್ಲುಗಾವಲನ್ನು ಹೊಂದಿರುವ ರಾಜ್ಯ ಹಿಮಾಚಲ ಪ್ರದೇಶ. ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಹೊಂದಿರಬೇಕಾದ ಪ್ರತಿಶತ ಅರಣ್ಯ ಪ್ರಮಾಣ 33%. ರೇಷ್ಮೆ ಕೃಷಿ ಈ ಪ್ರಕಾರದ ಬೇಸಾಯವಾಗಿದೆ. ಮಿಶ್ರ ಬೇಸಾಯ ತೋಟಗಾರಿಕಾ ಬೇಸಾಯಕ್ಕೆ ಉದಾಹರಣೆ ಅಡಿಕೆ. ರಬಿ ಬೇಸಾಯಕ್ಕೆ ಸೂಕ್ತವಾದ ಬೆಳೆ ಗೋಧಿ. ಬೇಸಿಗೆ ಅವಧಿಯ ಬೇಸಾಯವನ್ನು ಎಂದು ಕರೆಯುತ್ತಾರೆ ಝೆಡ್ ಬೇಸಾಯ. ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವನ್ನು ಹೀಗೆ ಕರೆಯುತ್ತಾರೆ ಖಾರಿಫ್ ಬೇಸಾಯ. ಭಾರತವು ಈ ಅವಧಿಯ ಬೆಳೆಯಾಗಿದೆ ಖಾರಿಫ್. ಸುವರ್ಣ ಕ್ರಾಂತಿ ಎಂದರೆ ತೋಟಗಾರಿಕಾ ಬೇಸಾಯದ ಪ್ರಗತಿ. ವಾಣಿಜ್ಯ ಮಾದರಿಯ ಪುಷ್ಪ ಬೇಸಾಯವನ್ನು ಹೀಗೆ ಕರೆಯುತ್ತಾರೆ ಫ್ಲೋರಿಕಲ್ಚರ್. ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ. ಗೋಧಿಯ ಖನಿಜ ಎಂದು ಕರೆಯುವ ರಾಜ್ಯ ಪಂಜಾಬ್. ಭೂಬಳಕೆ ಎಂದರೇನು? ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಸುವುದು. ಸಾಂದ್ರ ಬೇಸಾಯ ಎಂದರೇನು? ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ 2-3 ಬೆಳೆಗಳನ್ನು ಬೆಳೆಯುವುದು. ಜೀವನಾಧಾರ ಬೇಸಾಯ ಎಂದರೇನು? ರೈತರು ತಮ್ಮ ಜೀವನಕ್ಕೆ ಅವಶ್ಯಕತೆ ಇರುವ ಹುಟ್ಟುವಳಿಗಳನ್ನು ಬೆಳೆಯುವುದು. ಸ್ಥಿರ ಬೇಸಾಯ ಎಂದರೇನು? ಯಾವುದೇ ಒಂದು ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸಿ ಬೇಸಾಯ ಮಾಡುವುದು. ಸ್ಥಳಾಂತರ ಬೇಸಾಯ ಎಂದರೇನು? ಯಾವುದೇ ಒಂದು ಪ್ರದೇಶದಲ್ಲಿ ಸ್ಥಿರವಾಗಿ ನೆಲೆಸದೆ ಅಲ್ಲಿರುವ ಅರಣ್ಯಗಳನ್ನು ಕಡಿದು ಅಲ್ಲಿನ ಮಣ್ಣಿನ ಫಲವತ್ತತೆ ಕಡಿಮೆಯಾದ ನಂತರ ಬೇರೆ ಪ್ರದೇಶಗಳಿಗೆ ಹೋಗಿ ಬೇಸಾಯ ಮಾಡುವುದೇ ಸ್ಥಳಾಂತರ ಬೇಸಾಯ. ವಾಣಿಜ್ಯ ಬೇಸಾಯ ಎಂದರೇನು? ವ್ಯಾಪಾರದ ಉದ್ದೇಶದ ಸಲುವಾಗಿ ಕೈಗೊಳ್ಳುವ ಬೇಸಾಯ. ತೋಟಗಾರಿಕಾ ಬೇಸಾಯ ಎಂದರೇನು? ಒಂದೇ ಬೆಳೆಯನ್ನು ವಿಸ್ತಾರವಾದ ತೋಟಗಳಲ್ಲಿ ಬೆಳೆಯುವುದೇ ತೋಟಗಾರಿಕಾ ಬೇಸಾಯ. ಮಿಶ್ರ ಬೇಸಾಯ ಎಂದರೇನು? ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನ ಕರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ರೇಷ್ಮೆ ಕೃಷಿ ಇತ್ಯಾದಿ ಕೈಗೊಳ್ಳುವುದನ್ನು ಮಿಶ್ರ ಬೇಸಾಯ ಎನ್ನುವರು. ಬೆಳೆ ಮಾದರಿ ಎಂದರೇನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲಾವಧಿಯಲ್ಲಿ ಬೆಳೆಯಲಾದ ಹಲವಾರು ಬೆಳೆಗಳ ಅನುಪಾತ. ಖಾರಿಫ್ ಬೇಸಾಯ ಎಂದರೇನು? ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯ. ರಬಿ ಬೇಸಾಯ ಎಂದರೇನು? ಚಳಿಗಾಲದ ಅವಧಿಯಲ್ಲಿ ಕೈಗೊಳ್ಳುವ ಬೇಸಾಯ. ಝೆಡ್ ಬೇಸಾಯ ಎಂದರೇನು? ಬೇಸಿಗೆ ಅವಧಿಯ ಬೇಸಾಯ. ಝೆಡ್ ಬೇಸಾಯ. 2 ಅಂಕದ ಪ್ರಶ್ನೆಗಳು. ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳ್ಯಾವುವು? ಪ್ರಾಕೃತಿಕ ಅಂಶಗಳು, ಭೂ ಸ್ವರೂಪಗಳು, ವಾಯುಗುಣ, ಮಣ್ಣಿನ ಲಕ್ಷಣಗಳು, ಆರ್ಥಿಕ ಅಂಶಗಳು, ಭೂ ಹಿಡುವಳಿ, ಮಾರುಕಟ್ಟೆ, ಜನಸಂಖ್ಯಾ, ವ್ಯವಸಾಯ ಉತ್ಪನ್ನಗಳ ಬೇಡಿಕೆ, ಉದ್ಯೋಗ. ಸಾಮಾಜಿಕ ಅಂಶಗಳು, ಜನರ ಮನೋಭಾವ, ಸಾಮಾಜಿಕ ಪರಿಸ್ಥಿತಿ, ಇತರ ಅಂಶಗಳು, ತಾಂತ್ರಿಕತೆ, ನೀರಾವರಿ ಸೌಲಭ್ಯ, ಮಾನವನ ಸಾಮರ್ಥ್ಯ, ಭೂ ಒಡೆತನ. ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ. ಭಾರತೀಯರ ಮುಖ್ಯ ಉದ್ಯೋಗ ದೇಶದ ಅಗಾಧ ಜನಸಂಖ್ಯೆಗೆ ಆಹಾರ ಧಾನ್ಯ ಪೂರೈಕೆ. ಜೀವನಾಧಾರ ಉದ್ಯೋಗ, ಉದ್ಯೋಗಾವಕಾಶ, ಕೃಷಿ ಆಧಾರಿತ ಕೈಗಾರಿಕೆಗಳ ಪ್ರಗತಿ. ತೃತೀಯ ಆರ್ಥಿಕ ಉದ್ಯೋಗಗಳ ಪೋಷಣೆ. ಬೆಳೆಯ ಮಾದರಿಯನ್ನು ನಿರ್ಧರಿಸುವ ಅಂಶಗಳು ಯಾವುವು? ನೈಸರ್ಗಿಕ ಅಂಶಗಳು, ಆರ್ಥಿಕ ಅಂಶಗಳು, ಸಾಮಾಜಿಕ ಅಂಶಗಳು, ರೈತರ ಮನೋಭಾವ. ಖಾರಿಫ್ ಬೇಸಾಯದ ಕುರಿತು ಬರೆಯಿರಿ. ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವಾಗಿದೆ. ದೇಶದ ಬಹುಭಾಗ ಈ ಅವಧಿ ಸಾಗುವಳಿಗೆ ಒಳಪಟ್ಟಿದೆ. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡುವುದು. ಪ್ರಮುಖ ಬೆಳೆಗಳು ಭತ್ತ, ರಾಗಿ, ಹತ್ತಿ, ಜೋಳ, ಎಣ್ಣೆ ಕಾಳು ಇತ್ಯಾದಿ. ರಬಿ ಬೇಸಾಯದ ಕುರಿತು ಬರೆಯಿರಿ. ಚಳಿಗಾಲದಲ್ಲಿ ಮಳೆ ಪಡೆಯುವ ಪ್ರದೇಶಗಳ ಸಾಗುವಳಿ ಅವಧಿಯಾಗಿದೆ. ವಾಯುವ್ಯ ಭಾರತದ ಪಂಜಾಬ್, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ, ಉತ್ತರ ಪ್ರದೇಶದ ದಕ್ಷಿಣದಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಈ ಅವಧಿಯ ಬೇಸಾಯಕ್ಕೆ ಒಳಪಟ್ಟಿದೆ. ಭಾರತದಲ್ಲಿ ಗೋಧಿ ಅತಿ ಮುಖ್ಯ ರಬಿ ಬೆಳೆಯಾಗಿದೆ. ಮಳೆಗಾಲದಲ್ಲಿ ತಂಪಾದ ಸಮಿಶ್ರದ ತುಂತುರು ಮಳೆ ಇರುತ್ತದೆ. ಅಕ್ಟೋಬರ್-ನವಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ-ಮಾರ್ಚ್ ಅವಧಿಯಲ್ಲಿ ಕಟಾವು ಮಾಡುವರು. ಖಾರಿಫ್ ಬೇಸಾಯವನ್ನು ಹೋಲಿಸಿ. ಖಾರಿಫ್ ಮತ್ತು ರಬಿ ಬೇಸಾಯವನ್ನು ಹೋಲಿಸಿ. ಖಾರಿಫ್ ಬೇಸಾಯ, ರಬಿ ಬೇಸಾಯ. ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವಾಗಿದೆ. ಚಳಿಗಾಲದಲ್ಲಿ ಮಳೆ ಪಡೆಯುವ ಪ್ರದೇಶಗಳ ಸಾಗುವಳಿ ಅವಧಿಯಾಗಿದೆ. ದೇಶದ ಬಹುಭಾಗ ಈ ಅವಧಿಯ ಸಾಗುವಳಿಗೆ ಒಳಪಟ್ಟಿದೆ. ವಾಯುವ್ಯ ಭಾರತದ ಪಂಜಾಬ್, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ, ಉತ್ತರ ಪ್ರದೇಶ, ದಕ್ಷಿಣದಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಈ ಅವಧಿಯ ಬೇಸಾಯಕ್ಕೆ ಒಳಪಟ್ಟಿವೆ. ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡುವುದು. ಅಕ್ಟೋಬರ್-ನವಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ-ಮಾರ್ಚ್ ಅವಧಿಯಲ್ಲಿ ಕಟಾವು ಮಾಡುವುದು.
ಪ್ರಮುಖ ಬೆಳೆಗಳು ಭತ್ತ, ರಾಗಿ, ಹತ್ತಿ, ಜೋಳ, ಎಣ್ಣೆಕಾಳು ಇತ್ಯಾದಿ. ಭಾರತದಲ್ಲಿ ಗೋಧಿ ಅತಿ ಮುಖ್ಯ ರಬೆ ಬೆಳೆಯಾಗಿದೆ. ಭಾರತ ಉತ್ಪಾದಿಸುವ ಪ್ರಮುಖ ಆಹಾರ ಧಾನ್ಯಗಳು ಯಾವುವು? ಆಹಾರ ಧಾನ್ಯಗಳು, ವಾಣಿಜ್ಯ ಬೆಳೆಗಳು, ನಾರಿನ ಬೆಳೆಗಳು, ಪಾನೀಯದ ಬೆಳೆಗಳು. ಭತ್ತದ ಬೆಳೆಗೆ ಅಗತ್ಯವಿರುವ ಭೌಗೋಳಿಕ ಅಂಶಗಳನ್ನು ತಿಳಿಸಿ. 25 ಉಷ್ಣಾಂಶ, 100 ರಿಂದ 200 ಸೆಂಟಿಮೀಟರ್. ವಾರ್ಷಿಕ ಬೆಳೆ, ಫಲವತ್ತಾದ ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು. ಬೆಳೆಯ ಕೋಲಿಗೆ ಬರುವವರೆಗೂ ನೀರು ನಿಂತಿರುವ ಸಮತಟ್ಟಾದ ಭೂಮಿ, ಕಡಿಮೆ ಮಳೆ ಬೀಳುವ ಕಡೆಗಳಲ್ಲಿ ನೀರಾವರಿ. ಗೋಧಿ ಬೆಳೆಗೆ ಅಗತ್ಯವಾದ ಭೌಗೋಳಿಕ ಅಂಶಗಳೇನು? 10 ರಿಂದ 15 ಉಷ್ಣಾಂಶ, 50 ರಿಂದ 70 ಡಿಗ್ರಿ. ವಾರ್ಷಿಕ ಮಳೆ, ಮರಳು ಮಿಶ್ರಿತ ಜೇಡಿಮಣ್ಣು ಮತ್ತು ಕಪ್ಪು ಮಣ್ಣು. ಉತ್ತರ ಮೈದಾನ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆ. ಹತ್ತಿ ಬೆಳೆಗೆ ಅಗತ್ಯವಾದ ಭೌಗೋಳಿಕ ಅಂಶಗಳೇನು? ಉಷ್ಣ ಮತ್ತು ಉಪೋಷ್ಣವಲಯದ ಬೆಳೆ. 20 ರಿಂದ 25 ಉಷ್ಣಾಂಶ, 75 ರಿಂದ 150 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ. ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣು ಹೆಚ್ಚು ಸೂಕ್ತ. ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣು ಈ ಬೆಳೆಗೆ ಸೂಕ್ತ. 11 ಚಹಾದ ಬೆಳೆಗೆ ಅಗತ್ಯವಾದ ಭೌಗೋಳಿಕ ಅಂಶಗಳೇನು? ಉಷ್ಣ ಮತ್ತು ಉಪೋಷ್ಣವಲಯದ ಬೆಳೆಗೆ ನಿತ್ಯ ಹರಿದ್ವರ್ಣದ ಬಹುವಾರ್ಷಿಕ ಬೆಳೆ. ಸರಾಸರಿ 21 ಉಷ್ಣಾಂಶ, 150 ರಿಂದ 200 ಚದರ ಮಳೆ. ಕೊಳೆತ ಜೈವಿಕಾಂಶ ಮತ್ತು ನೀರು ಸುಲಭವಾಗಿ ಬಸಿದು ಹೋಗುವ ಮರಳು ಮಿಶ್ರ ಜೇಡಿಮಣ್ಣು ಉತ್ತಮ. 1700 ರಿಂದ 2400 ಮೀಟರ್ ಎತ್ತರದ ಪರ್ವತಗಳ ಇಳಿಜಾರು. ಪುಷ್ಪ ಬೇಸಾಯದಲ್ಲಿ ಪ್ರಗತಿ ಸಾಧಿಸಿರುವ ರಾಜ್ಯಗಳಾವುವು? ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನ. ಹೊಗೆ ಸೊಪ್ಪು ಉತ್ಪಾದನೆಗೆ ಅಗತ್ಯವಾದ ಭೌಗೋಳಿಕ ಅಂಶಗಳೇನು? ಉಷ್ಣವಲಯದ ಬೆಳೆ. 21 ರಿಂದ 22 ಉಷ್ಣಾಂಶ, ಸರಾಸರಿ 50 ಸೆಂಟಿಮೀಟರ್ ಮಳೆ. ಮರಳು ಮಿಶ್ರಿತ ಮಣ್ಣು. ರಾಸಾಯನಿಕ ಗೊಬ್ಬರ ಅವಶ್ಯಕ. ಕಬ್ಬು ಬೆಳೆಗೆ ಅಗತ್ಯವಾದ ಭೌಗೋಳಿಕ ಅಂಶಗಳೇನು? ಉಷ್ಣಾಂಶ ಹಾಗೂ ತೇವಾಂಶ ಹೊಂದಿರುವ ವಾಯುಗುಣ. 21 ರಿಂದ 26 ಉಷ್ಣಾಂಶ ಡಿಗ್ರಿ, 100 ರಿಂದ 150 ಡಿಗ್ರಿ. ವಾರ್ಷಿಕ ಮಳೆ. ಮೆಕ್ಕಲು ಮಣ್ಣು ಮತ್ತು ಕಪ್ಪು ಮಣ್ಣು ಉತ್ತಮ. 3 ಅಂಕದ ಪ್ರಶ್ನೆಗಳು. ಭೂ ಬಳಕೆಯ ಪ್ರಕಾರಗಳಾವುವು? ನಿವ್ವಳ ಸಾಗುವಳಿ ಕ್ಷೇತ್ರ, ಅರಣ್ಯ ಭೂಮಿ, ವ್ಯವಸಾಯೇತರ ಭೂಬಳಕೆ, ಬೀಳುಭೂಮಿ, ಹುಲ್ಲುಗಾವಲು ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ. ವ್ಯವಸಾಯದ ಬೇಸಾಯದ ವಿಧಗಳು ಯಾವುವು? ಸಾಂದ್ರ ಬೇಸಾಯ, ಜೀವನಾಧಾರ ಬೇಸಾಯ, ಸ್ಥಿರ ಬೇಸಾಯ, ಸ್ಥಳಾಂತರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕೆ ಬೇಸಾಯ. ತೋಟಗಾರಿಕಾ ಬೆಳೆಗೆ ಪೂರಕವಾದ ಅಂಶಗಳು ಯಾವುವು? ವೈವಿಧ್ಯಮಯವಾದ ಭೂಸ್ವರೂಪ, ವಾಯುಗುಣ, ಮಣ್ಣು, ನೀರಾವರಿ ಸೌಲಭ್ಯ, ಕಾರ್ಮಿಕರು, ಮಾರುಕಟ್ಟೆ, ಸರ್ಕಾರದ ಉತ್ತೇಜನ. ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಪ್ರಾಕೃತಿಕ ಅಂಶಗಳು, ಭೂಸ್ವರೂಪಗಳು, ವಾಯುಗುಣ, ಮಣ್ಣಿನ ಲಕ್ಷಣಗಳು. ಆರ್ಥಿಕ ಅಂಶಗಳು, ಭೂ ಹಿಡುವಳಿ, ಮಾರುಕಟ್ಟೆ, ಜನಸಂಖ್ಯಾ, ವ್ಯವಸಾಯ ಉತ್ಪನ್ನಗಳ ಬೇಡಿಕೆ, ಉದ್ಯೋಗ. ಸಾಮಾಜಿಕ ಅಂಶಗಳು, ಜನರ ಮನೋಭಾವ, ಸಾಮಾಜಿಕ ಪರಿಸ್ಥಿತಿ. ಇತರ ಅಂಶಗಳು, ತಾಂತ್ರಿಕತೆ, ನೀರಾವರಿ ಸೌಲಭ್ಯ, ಮಾನವನ ಸಾಮರ್ಥ್ಯ, ಭೂ ಒಡೆತನ. ಧನ್ಯವಾದಗಳು. ಮುಂದಿನ ವಿಡಿಯೋನ ನೋಡೋಣ. ನಮಸ್ಕಾರ.